ಪ್ರಗತಿ ಪರಿಶೀಲನೆ ಸಭೆ ಇದರಲ್ಲಿ ನಮ್ಮ ಅಧ್ಯಕ್ಷರಾದಂಥ ರಾಜಣ್ಣ ಅವರು, ಉಪಾಧ್ಯಕ್ಷರು, ಜಿಲ್ಲಾಧಿಕಾರಿಗಳು, ಶಿವಕುಮಾರ್ ಅವರಿದ್ದಾರೆ, ಎ ಸಿ ಅವರಿದ್ದಾರೆ, ದುರ್ಗಾ ಅವರು, ಎಲ್ಲ ಸದಸ್ಯರಿದ್ದಾರೆ. ಉಪಾಧ್ಯಕ್ಷರು ಎಲ್ಲರ ಹೆಸರು ತೊಗೊಳಕ್ಕೆ ಒಂದು ಟೈಮ್ ಆಗುತ್ತೆ, ಅದಕ್ಕೆ ಶ್ರಮಿಸಬೇಕು. ನಾವು ಈ ಪರಿಶೀಲನೆ ಮಾಡಿದ್ದೀವಿ. ಯಾವ ರೀತಿ ಈ ಗ್ಯಾರಂಟಿಗಳ ಬಗ್ಗೆ ಏನೇನು ಚರ್ಚೆಗಳು ನಡೆದ್ವು, ನಾವು ಎಲೆಕ್ಷನ್ಗಿಂತ ಮೊದಲು ಮಾತಾಡಿದಾಗ ಯಾವ ರೀತಿ ಹೇಳಿದ್ವಿ ಇದಾಗಲ್ಲ ಅನ್ನೋದ್ರ ಬಗ್ಗೆ. ಎಲೆಕ್ಷನ್ ಗೆದ್ದು ಬಂದ್ವಿ, ನಮಗೊಂದು ಒಳ್ಳೆ ಮ್ಯಾಂಡೇಟು ಕರ್ನಾಟಕ ಜನತೆ ಕೊಡ್ತು. ನಾವು ನುಡಿದಂಥ ನಡೀತಾ ಇದ್ದೀವಿ, ನಾವು ನುಡಿದಂಥ ನಡೀತಿರುವಂಥ ಸರ್ಕಾರ. ಯಾವ್ಯಾವುದು ಗ್ಯಾರಂಟಿಗಳನ್ನ ನಾವು ಕೊಡ್ತೀವಿ ಅಂತ ಜನಗಳಿಗೆ ವಾಯ್ದೆ ಕೊಟ್ಟಿದ್ವಿ, ಅದನ್ನು ಚಾಚು ತಪ್ಪದೆ ಅನುಷ್ಠಾನ ತಂದಿದ್ವಿ. ಈಗ 2 ವರ್ಷ ಆಯಿತು. 20 ತಿಂಗಳು ಏನು ಗೃಹಲಕ್ಷ್ಮಿದು ದುಡ್ಡು ಅವರ ಖಾತೆಗಳಿಗೆ ಹೋಗಿದೆ. ಎಲ್ಲ ಗ್ಯಾರಂಟಿಗಳು ಸುಗಮವಾಗಿ ನಡೀತಾ ಇದೆ. ಹಲವಾರು ಟೀಕೆ ಟಿಪ್ಪಣಿಗಳು ಮಾಡಿದ್ರು. ದಿವಾಳಿ ಆಗೋಗುತ್ತೆ, ಸೋಂಬೇರಿಗಳಾಗ್ಬಿಡ್ತಾರೆ, ಜನದ ಬದುಕು ಹಂಗಾಗುತ್ತೆ ಹಿಂಗಾಗುತ್ತೆ, ಆರ್ಥಿಕ ವ್ಯವಸ್ಥೆ ಹದಗೆಟ್ಟೋಗುತ್ತೆ. ಆದರೆ ಇವತ್ತು ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ಸದೃಢವಾಗಿದೆ. ನಾವು GDPಲಿ ನಂಬರ್ 2 ಸ್ಥಾನದಲ್ಲಿದ್ದೀವಿ, ಡೆವಲಪ್ಮೆಂಟಲ್ಲಿ. ನಂಬರ್ 1 ಸ್ಥಾನದಲ್ಲಿ GST ಕಟ್ಟೋದ್ರಲ್ಲಿ ನಂಬರ್ 2 ಸ್ಥಾನದಲ್ಲಿದ್ದೀವಿ. ನಮ್ಮ ಆರ್ಥಿಕ ಪರಿಸ್ಥಿತಿ ಭಾರಿ ಚೆನ್ನಾಗಿದೆ. ಅದಲ್ಲದೆ ಪಂಚ ಗ್ಯಾರಂಟಿಗಳನ್ನು ಜನಗಳಿಗೆ ತಲುಪಿಸ್ತಾ ಇದ್ದೀವಿ. ನಮ್ಮ ಒಂದು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾದಂಥವ್ರಿಗೆ ಏನು ಚಿಂತನೆಗಳಿತ್ತು, ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಚಿಂತನೆಗಳಿತ್ತು, ಹಸಿಮುಕ್ತ ಕರ್ನಾಟಕ, ಮಹಿಳೆಯರು ಸ್ವಾಭಿಮಾನದಿಂದ, ಸ್ವಾತಂತ್ರ್ಯದಿಂದ, ಸ್ವಾವಲಂಬನದಿಂದ ಬದುಕಬೇಕು, ಯಾರ ಮೇಲೆ ಅವರು ಡಿಪೆಂಡ್ ಆಗೋ ಅವಶ್ಯಕತೆ ಇರಬಾರ್ದು, ಅವ್ರು ಬದುಕು ಹಸನಾಗಿರಬೇಕು ಅಂತ ಏನು ಯೋಚನೆಗಳು ಮಾಡಿ ತಂದಂಥ ಗ್ಯಾರಂಟಿಗಳು, ಯುವಕರಿಗೆ ಯಾವ ರೀತಿ ಉದ್ಯೋಗ ಕೊಡಬೇಕು, ಈ ಗ್ಯಾರಂಟಿಗಳನ್ನ ಚಾಚು ತಪ್ಪದೆ ತಂದಿದ್ದೀವಿ ಇಲ್ಲಿವರೆಗೂ. ಆದರೆ ಹಲವಾರು ಈಗಲೂ ನಾನು ಹಲವಾರು ಬಾರಿ ನೋಡ್ತೀನಿ, ಬೇಡದೇ ಇರೋವಂಥ ಟೀಕೆ ಟಿಪ್ಪಣಿಗಳು ಮಾಡ್ತಾರೆ. ಅದು ಉನ್ನತ ಸ್ಥಾನದಲ್ಲಿರುವಂಥವ್ರು, ಅನುಭವಸ್ಥರು, ಹೆಸರು ತೊಗೊಳಕ್ಕೆ ಹೋಗಲ್ಲ, ಆದರೆ ಅಂಥವ್ರಿಗೆ ಅದು ಶೋಭೆ ತರೋಲ್ಲ. ಯಾಕಂದರೆ ಈ ಗ್ಯಾರಂಟಿಗಳ ಬಗ್ಗೆ ನೀವೇನಿಲ್ಲಿ ನಮ್ಮ ರಾಜ್ಯದಲ್ಲಿ ಟೀಕೆ ಟಿಪ್ಪಣಿಗಳು ಮಾಡೋಕ್ಕೆ ಹೋಗ್ತೀರಾ, ಇದೇ ಗ್ಯಾರಂಟಿಗಳನ್ನ ನೀವು ಬೇರೆ ರಾಜ್ಯಗಳಲ್ಲಿ ತೊಗೊಂಬಂದು ನೀವೇನು ಅದನ್ನು ತೊಗೊಂಬಂದಿದ್ದೀರ. ಮಧ್ಯಪ್ರದೇಶ ಆಗ್ಬೋದು, ಮಹಾರಾಷ್ಟ್ರ ಆಗ್ಬೋದು, ಡೆಲ್ಲಿಯಲ್ಲಾಗ್ಬೋದು, ರಾಜಸ್ಥಾನದಲ್ಲಾಗ್ಬೋದು, ಇದೇ ಗ್ಯಾರಂಟಿಗಳನ್ನ ಅಲ್ಲಿ ಅನುಷ್ಠಾನ ಮಾಡ್ತೀರಾ, ಇಲ್ಲಿ ಟೀಕೆ ಮಾಡ್ತೀರಾ. ಇದು ಎಷ್ಟು ಮಟ್ಟಿಗೆ ಸಮಂಜಸ ಅನ್ನೋದನ್ನು ನೀವು ಉತ್ತರ ಕೊಡಬೇಕು. ಇಲ್ಲ ಈ ಗ್ಯಾರಂಟಿಗಳ ಪರ ಇದ್ದೀರೋ ಅಥವಾ ವಿರೋಧ ಇದೆಯೋ, ಇದನ್ನು ಅವ್ರು ಯೋಚನೆ ಮಾಡಿ ಮಾತಾಡಬೇಕಾಗ್ತದೆ ಅಂತ ಹೇಳ್ತಾ, ನಾನು ಇದರಲ್ಲಿ ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ. ನಾವು ಬಂದಿರೋದು ಪ್ರಗತಿ ಪರಿಶೀಲನೆ ಮಾಡೋದಕ್ಕೆ. ಒಳ್ಳೆಯ ಕೆಲಸ ಆಗ್ತಾಯಿದೆ. 98-99% ಜನಕ್ಕೆ ನೇರವಾಗಿ, ಯಾವ ಮಧ್ಯವರ್ತಿ ಇಲ್ಲದೆ, ಯಾವ ಕಮಿಷನ್ ಕೊಡಬೇಕಾಗಿಲ್ಲದೆ ನೇರವಾಗಿ ತಲುಪ್ತಾ ಇರೋಂಥ ಗ್ಯಾರಂಟಿಗಳಿವೆ. ಇದರಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಇಲ್ಲ, ಯಾವ ರೀತಿಯ ತಪ್ಪಾಗ್ತಾ ಇದೆ. ಇದು ಕರ್ನಾಟಕ ಜನತೆ ಅರಿತುಕೊಳ್ತಾ ಇದೆ, ಗೊತ್ತಾಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಮ ಮೂಲಕ ನಾನು ಅದನ್ನು ಮಾಧ್ಯಮದ ಮೂಲಕ ಕೈ ಮುಗಿ ಕೇಳ್ಕೊತೀನಿ. ಇದು ಆಗ್ತಿರುವಂಥ ಒಳ್ಳೆ ಕೆಲಸಗಳನ್ನ ದಯವಿಟ್ಟು ಬಿಂಬಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಒಂದೇ ಒಂದು ತಿಂಗಳದು ಏಪ್ರಿಲ್ದಾಗಲೇ ಹೋಗಾಯ್ತು. ಮಾರ್ಚ್ದು ಬಿಕಾಸ್ ಆಫ್ ಫೈನಾನ್ಷಿಯಲ್ ಇಯರ್ ಟೆಕ್ನಿಕ್ಯಾಲಿಟೀಸು 1 ತಿಂಗಳದು ಹೋಲ್ಡ್ ಅಪ್ ಆಗಿದೆ. ಈಗ ಅದೇ ಥರ ಮಾತಾಡಿದ್ವಲ್ಲ, ಅದೊಂದು ತಿಂಗಳು ಬಿಟ್ಟರೆ ಮಿಕ್ಕಿದೆಲ್ಲ ಹೋಗಿ ವಿರೋಧ ಪಕ್ಷದವರು ಮೊದಲನೇದು ಆಗುತ್ತೋ ಇಲ್ವೋ ಅಂತ ಟೀಕೆ ಮಾಡ್ತಾಯಿದ್ರಿ ವಿರೋಧ ಪಕ್ಷದಿಂದ. ಈಗ ಮೊದಲು 2 ತಿಂಗಳು ಕೊಟ್ಟು 3ನೇ ತಿಂಗಳು ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ತಾಯಿದ್ರು. ಈಗ 20ನೇ ತಿಂಗಳು ಕೊಡ್ತಾ ಇದೀವಲ್ಲ, ಇನ್ನೂ ಎಂತ ಟೀಕೆ ಮಾಡ್ತೀರಾ? DCM ಅವರು ಹೇಳಿದ್ರು ಪ್ರತಿ ತಿಂಗಳು ಕೊಡೋಕ್ಕಾಗಲ್ಲ, ನಾವು ಅದನ್ನು ಸಹ ಟೀಕೆ ಅವ್ರಿಗೆ ಅವ್ರ ಕೆಲಸ ಟೀಕೆ ಕಟ್ಟಿ ಅಂತೇಳಿ ಟ್ಯಾಕ್ಸ್ ಕಟ್ಟಿ ಆಮೇಲೆ ಕೊಡೋಣ ಅಂತ ಹೇಳಿದ್ರು DCM ಅವರು. ನಮ್ಮ ಕಡೆ ಆ ಥರ ಯಾವುದು ಸ್ಟೇಟ್ಮೆಂಟ್ ಬಂದಿಲ್ಲ. ನಮ್ಮ ಕಡೆಯಿಂದ ಏನು ಹೋಗಬೇಕಾಗಿತ್ತು ಜಾನ್ವರಿ 1 ತಿಂಗಳದ್ದು ಬಿಟ್ಟರೆ ಇನ್ನು ಮಿಕ್ಕಿದ್ದು ಇಲ್ಲಿವರೆಗೂ ಕರೆಕ್ಟಾಗಿ ಹೋಗಿದೆ, ಇನ್ನು ಮುಂದೆನೂ ಕರೆಕ್ಟಾಗಿ ಹೋಗುತ್ತೆ. ಮೊನ್ನೆನೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಯೋಜನೆಗಳು ನಮ್ಮಲ್ಲಿ ಏನು ಯೋಜನೆಗಳು ತಲುಪಬೇಕು
ಗೃಹಲಕ್ಷ್ಮಿ ಒಂದಾಗಿ ಭಾಗ್ಯಲಕ್ಷ್ಮಿ ಕೊಟ್ಟಿದೆ ಅಂತ ಭಾಗ್ಯಲಕ್ಷ್ಮಿ ಬಾಂಡ್ಗಳು ಸರ್ ಈ ಜಿಲ್ಲೆನೂ ಸರ್ 1700 ಏನೋ ಪೆಂಡಿಂಗ್ ಇದೆ ಸರ್ ಇಲ್ಲಿವರೆಗೂ. ನನಗೆ ಬಂದಿರೋ ಮಾಹಿತಿ ಅದ್ರ ಬಗ್ಗೆ ನಾನು ಇನ್ನೂ ತಿಳ್ಕೊಂಡಿಲ್ಲ. ಅದ್ರ ಬಗ್ಗೆ ತಿಳ್ಕೊಂಡು ನಾನು ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಭಾಗ್ಯಲಕ್ಷ್ಮಿ ಅದು ಬಿಜೆಪಿ ಸರ್ಕಾರ ಇದ್ದಾಗ ಸ್ಟಾರ್ಟ್ ಮಾಡಿದ್ದು, ಅದ್ರ ಬಗ್ಗೆ ನಿಮ್ಗೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅಂದ್ರೆ ಬೇಜವಾಬ್ದಾರಿ? BJP ಅವರು ಸರ್ಕಾರದಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನಾವೇನು ನಿರ್ಲಕ್ಷ್ಯ ಮಾಡ್ತಿಲ್ಲ. ಅವರು ಈಗ ನಾವೇನು ಮಾಡಿದ್ದೀವಿ ಅದನ್ನೇ ಬೇರೆ ರಾಜ್ಯಗಳಿಗೆ ತೊಗೊಂಡೋಗಿ ಅಲ್ಲಿ ಯಾಕೆ ಅವ್ರು ಭಾಗ್ಯಲಕ್ಷ್ಮಿ ಅಂತ ಹೇಳ್ತಿಲ್ಲ? ಅಲ್ಲಿದೆ ತಮ್ಮದೇ ಕಾರ್ಯಕ್ರಮ ಅಲ್ಲಿ ತೊಗೊಂಡು ಹೋಗ್ತಾ ಇದ್ರಲ್ಲ, ಇಲ್ಲಿ ಯಾಕೆ ಟೀಕೆ ಟಿಪ್ಪಣಿ ಮಾಡ್ತೀರಾ ನೀವು? ಮಧ್ಯಪ್ರದೇಶದಲ್ಲಿ ಲಾಟ್ಲಿ ಬೇನ ಅಂತ ಮಾಡ್ತೀರಾ. ಬಾಕಿ ಹಾಕಿದೆ ಸರ್, ಇಷ್ಟೊಂದು ಬಾಕಿ ಹಾಕಿದೆ. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಹೇಳ್ತೀನಿ. ಯಾಕಂದ್ರೆ ಭಾಗ್ಯಲಕ್ಷ್ಮಿ ಬಗ್ಗೆ ನಮಗಿನ್ನು ನನ್ನ ವ್ಯಾಪ್ತಿಗೆ ಬರುವಂಥದ್ದಲ್ಲ ಅದು. ನಂದು ಪಂಚ ಗ್ಯಾರಂಟಿಗಳ ವ್ಯಾಪ್ತಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಪ್ರಾರಂಭ ಆದ್ಮೇಲೆ ಅಲ್ಲಿ ಕೊಟ್ಟಿಲ್ಲ ಅಂತ ಸರ್. ಈಗ ಯುವ ನಿಧಿ ಎಷ್ಟು ಮಟ್ಟಕ್ಕೆ ಇಂಪ್ಲಿಮೆಂಟ್ ಆಗಿದೆ ಸರ್? ಎಷ್ಟು ಜನಕ್ಕೆ ಇಡೀ ರಾಜ್ಯದಲ್ಲಿ ಮಾಡಿದೆ ಯುವ ನಿಧಿ? ಇಲ್ಲಿವರೆಗೂ ಆಲ್ಮೋಸ್ಟ್ 97% ಹೋಗಿದೆ. ಅಲ್ಲ, ಎಷ್ಟು ಜನ ಫಲಾನುಭವಿ? ಒಟ್ಟು ನಿಮಗೆ ಬೇಕಾದ್ರೆ ಸಂಖ್ಯೆ ಕೊಡ್ತೀನಿ, ಈ ಕಡೆ ಫೈಲ್ ಕೊಡಿ. ಇದು ನಿಮ್ಮ ಜಿಲ್ಲೆದು ಮಾತ್ರ ಇದೆ, ಸ್ಟೇಟ್ ಎಲ್ಲಿದೆ? ಒಟ್ಟು ರಾಜ್ಯದಲ್ಲಿ 1,89,89 ಲಕ್ಷ ಜನ ಕೊಟ್ಟಿದ್ದಾರೆ. 1,89,00,000. 1,89,000. ಸೊ ನನ್ನ ಬೆಂಗಳೂರು ವಿಭಾಗಕ್ಕೆ ಮಾತ್ರ ಬರೋದು 48,865. ರಾಜ್ಯಕ್ಕೆ 326.95 ಕೋಟಿ ಕೊಟ್ಟಿದ್ದೀವಿ. ನಮ್ಮ ಈ ವಿಭಾಗಕ್ಕೆ 81.51 ಕೋಟಿ ಕೊಟ್ಟಿದ್ದೀವಿ. ಈಗ ವಿರೋಧ ಪಕ್ಷದವರೇ ಹೇಳಿದ್ರು ಯುವ ನಿಧಿ ಅಂತಕ್ಕಂಥದ್ದು ಒಂದು ಗ್ಯಾರಂಟಿ, ಅದು ಎಷ್ಟು ಜನಕ್ಕೆ ಅನುಕೂಲ ಆಗಿದೆ ಗೊತ್ತಿಲ್ಲ, ಸುಮ್ಮನೆ ತಂದಿದ್ದಾರೆ ಅದು ಗ್ಯಾರಂಟಿ, ಪಂಚ ಗ್ಯಾರಂಟಿ, ಬರೀ ಅಂಕಿಅಂಶ ಮಾತ್ರ ಸೀಮಿತ ಅಂತ. ಕೇಳಕ್ಕೆ ಹೇಳಿಲ್ಲ ವಿಧಾನಸಭೆಯಲ್ಲಿ, ಉತ್ತರ ಕೊಡ್ತೀವಿ. ಈಚೆ ಮಾತಾಡೋದಲ್ಲ, ನಾನೇನು ನಿಮ್ಗೆ ಮಾತಾಡ್ತಾ ಇದ್ದೀನಿ ಅಂಕಿಅಂಶಗಳ ಜೊತೆ ಮಾತಾಡ್ತಿರೋದು. ಶ್ವೇತಪತ್ರ ಹೊರಡಿಸಿ ಅಂತ ಕೇಳ್ಕೊಂಡ್ರು, ನಾವು ಅಂಕಿಅಂಶ ಕೊಟ್ಟ ಮೇಲೆ ಅದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ನಮ್ಮ ಕಡೆಯಿಂದ ಯಾವುದನ್ನು ನಾನು ನಿಮ್ಗೆ ಏನು ಮಾಹಿತಿ ಕೊಡ್ತಾ ಇದ್ದೀನಿ ಅಫಿಷಿಯಲ್ ಮಾಹಿತಿ. ಸರ್, ಇಡೀ ರಾಜ್ಯದಲ್ಲಿ ಯುವ ನಿಧಿಗೆ ಕೇವಲ 1 ಲಕ್ಷ ಅಷ್ಟೇ ಜನಕ್ಕೆ ಅಷ್ಟು ಕಾಲೇಜ್ಗಳಲ್ಲಿ ಯಾರು ಕೆಲಸ ಸಿಕ್ಕಿದ ಮೇಲೆ ಯುವ ನಿಧಿ ಕ್ಲೇಮ್ ಮಾಡೋಕ್ಕಾಗಲ್ಲ. ಅಂದರೆ ನಮ್ಮಲ್ಲಿ ಏನಾಗ್ತದೆ, ಸ್ಕಿಲ್ ಡೆವಲಪ್ಮೆಂಟ್ ಜೊತೆನೂ ನಾವು ಡಿಪಾರ್ಟ್ಮೆಂಟ್ ಟೈಪ್ ಮಾಡಿದ್ದೀವಿ. ಉದ್ಯೋಗ ಮೇಳಗಳನ್ನು ಮಾಡ್ತಾ ಇದ್ದೀವಿ. ಇದು ಉದ್ಯೋಗ ಸಿಗದೇ ಇರುವಂಥ ಸಂಖ್ಯೆ ಇದು. ಇಷ್ಟೇ ಇರೋದು ಅಂದರೆ ನಮ್ಮ ರಾಜ್ಯದಲ್ಲಿ ಬಿಡುಗಡೆ ಆಗಿದೆ ಸರ್, ಜಮಾ ಆಗಿದೆ ಕಂಪ್ಲೀಟ್. ಇಲ್ಲಿವರೆಗೂ 326.95 crores ಸ್ಟೇಟಲ್ಲಿ ರಿಲೀಸ್ ಆಗಿದೆ. ಡಿಸ್ಟ್ರಿಕ್ಟ್ ನಿಮ್ಮ ಇಲ್ಲಿದೆ. ಗ್ರಾಮಾಂತರದಲ್ಲಿ ಎಷ್ಟು ಜನ ಸಂಖ್ಯೆ ಇದ್ದಾರೆ ಯುವ ನಿಧಿಗೆ? 2,404 ಇದ್ದಾರೆ ಡಿಗ್ರಿ ಆಗಿರ್ತಕ್ಕಂಥ. ನಿಮ್ಮಲ್ಲಿ 3.69 crores 3.69 crores 12,179 ಜನ ಕೊಡ್ತಾರೆ. ಸರ್, ಈಗ ಅನ್ನಭಾಗ್ಯ ಯೋಜನೆ ಪ್ರಮುಖ ಯೋಜನೆ, ಅದರಲ್ಲಿ ಈಗ ಕಾಳ ಸಂಸ್ಥೆಯಲ್ಲಿ ಅಕ್ಕಿ ಅನ್ನಭಾಗ್ಯ ಅಕ್ಕಿ ಸಾಕಷ್ಟು ಕಡೆ ಸಿಕ್ಕಾಗ್ತದೆ. ಈಗ ನಮ್ಮ ಜಿಲ್ಲೆಯಲ್ಲೂ ಸಾಕಷ್ಟು ಬಾರಿ ಪೊಲೀಸರು ರೈಡ್ ಮಾಡೋದು ಹಿಡಿತಾನೆ ಇದೆ. ಎಲ್ಲ ಒಂದು ಕಡೆ ಅಧಿಕಾರಿಗಳು ಶಾಮೀಲಾಗಿರ್ತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ ಅನ್ನಭಾಗ್ಯ ಯೋಜನೆ. ಇದ್ರ ಬಗ್ಗೆ ನಿಮ್ಮ ಗಮನಕ್ಕಿದೆ? ಅದ್ರ ಬಗ್ಗೆ ಏನಾದ್ರು ಅನ್ನಭಾಗ್ಯ ಅಕ್ಕಿ ಕಾಳ ಸಂಸ್ಥೆ ಮಾರಾಟ ಮಾಡೋದು ತಡೆಯೋದಕ್ಕೆ ಏನಾದ್ರು ಆ ಥರ ಏನಾದ್ರು ಗಮನಕ್ಕೆ ಬಂದರೆ ಇಮಿಡಿಯೇಟ್